ಸದ್ಯಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ತೆರಿಗೆಯ ಸಮರ ಬಹಳ ಜೋರಾಗಿದೆ. ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನುವಂತಹ ಟೈಟಲ್ನ ಅಡಿಯಲ್ಲಿ ಕಾಂಗ್ರೆಸ್ನ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ರಣಕಹಳೆಯನ್ನ ಮೊಳಗಿಸ್ತಾ ಇದ್ದಾರೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ನಾಳೆ ದೊಡ್ಡ ಮಟ್ಟದ ಪ್ರತಿಭಟನೆಗೂ ಕೂಡ ಈಗಾಗಲೇ ವೇದಿಕೆ ಸಿದ್ಧಗೊಂಡಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪಡೆ ದೆಹಲಿ ಚಲೋ ಹಮ್ಮಿಕೊಂಡಿದೆ. ದೆಹಲಿಯಿಂದ ರಿಪಬ್ಲಿಕ್ ಕನ್ನಡ ಅತಿ ದೊಡ್ಡ ಕವರೇಜ್ ಅನ್ನು ನೀಡ್ತಾ ಇದೆ. ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ತೆರಿಗೆ ಸಮರದ ವಿಚಾರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಅನುದಾನ ಕದನ ಜೋರಾಗಿದೆ. ನಮ್ಮ ಪಾಲನ್ನ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ, ತಪ್ಪೇನು ಅನ್ನುವಂತಹ ಪ್ರಶ್ನೆ ರಾಜ್ಯ ಸರ್ಕಾರದ. 7ನೇ ತಾರೀಕು ಅಂದ್ರೆ ನಾಳೆ ರಾಷ್ಟ್ರ ರಾಜಧಾನಿಯಲ್ಲಿ ಕಾಂಗ್ರೆಸ್ ಶಾಸಕರು ಸಂಸದರು ಧರಣಿಯನ್ನ ನಡೆಸಲಿಕ್ಕಿದ್ದಾರೆ. ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ ಬೃಹತ್ ಹೋರಾಟವನ್ನ ಕೂಡ ಹಮ್ಮಿಕೊಂಡಿರೋದು. ನಿನ್ನೆ ಈಗಾಗಲೇ ಡಿಕೆ ಬ್ರದರ್ಸ್ ಸ್ಥಳ ವೀಕ್ಷಣೆಯನ್ನ ಕೂಡ ಮಾಡಿದ್ರು, ಪರಿಶೀಲನೆ ಮಾಡಿದ್ರು. ತಾವು ಪ್ರತಿಭಟನೆ ಮಾಡುವಂತಹ ಸ್ಥಳ ಏನಿದೆ ಜಂತರ್ ಮಂತರ್ನಲ್ಲಿ. ಇದೇ ಸಂದರ್ಭದಲ್ಲಿ ಹಲವು ವಿಚಾರಗಳನ್ನ ಡಿಕೆ ಶಿವಕುಮಾರ್ ಪ್ರಸ್ತಾಪ ಮಾಡಿದ್ದಾರೆ. ನಮಗೆ ಆಗ್ತಿರೋ ಅನ್ಯಾಯ ಪ್ರಶ್ನೆ ಮಾಡೋದು ನಮ್ಮ ಕರ್ತವ್ಯ, ಅದನ್ನು ನಾವು ಮಾಡ್ತೀವಿ. ಇನ್ನು ಈ ಪ್ರತಿಭಟನೆ ಕೇಂದ್ರ ಸರ್ಕಾರದ ಗಮನ ಸೆಳೆಯೋದಕ್ಕೆ ಅಂತ ಹೇಳಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡುವಾಗ ಹೋರಾಟದ ರೂಪುರೇಷೆ ಮತ್ತು ಹೋರಾಟದ ಉದ್ದೇಶದ ಬಗ್ಗೆ ತಿಳಿಸಿದ್ದಾರೆ. ನಮ್ಮೊಂದಿಗೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಇದ್ದಾರೆ. ಜಂತರ್ ಮಂತರ್ಗೆ ಆಗಮಿಸಿ ಇಲ್ಲಿ ಸ್ಥಳ ಪರಿಶೀಲನೆ ಮಾಡ್ತಾರೆ. ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಈಗ ರೂಪುರೇಷೆ ಹೇಗಿರುತ್ತೆ ಅಂತ ಸರ್ ಅಷ್ಟೇ ಸರ್, ರೂಪುರೇಷೆ ಹೇಗಿರುತ್ತೆ ಅಂತ ಅಲ್ಲ ಸರ್. ಈಗ ವಿತ್ತ ಸಚಿವರು ಒಂದು ಮಾತು ಹೇಳಿದ್ದಾರೆ, ತೆರಿಗೆ ವಿಚಾರವಾಗಿ ಹಣಕಾಸು ಸಚಿವಾಲಯಕ್ಕೆ ಅದು ಬರೋದೇ ಇಲ್ಲ ಅಂತ ಹೇಳಿದ್ದಾರೆ ಇವತ್ತು ಸಂಸತ್ನಲ್ಲಿ. ಈಗ ತೆರಿಗೆ ವಿಚಾರ ಹಣಕಾಸು ಬರಲಿಲ್ಲ ಅಂತ ಮೇಲೆ ಇನ್ನು ಯಾಕಪ್ಪ ಅವ್ರು ಮಂತ್ರಿಯಾಗಿರ್ತಾರೆ ಹೇಳಿ. ಅವ್ರ ಜವಾಬ್ದಾರಿ ಅದು. ನ್ಯಾಯ ಒದಗಿಸ್ಕೊಡ್ಬೇಕು, ಸರಿ ಇಲ್ಲದೆ ಹೋದ್ರೆ ಸರಿ ಮಾಡಿಸ್ಬೇಕಾದ ಅವ್ರ ಜವಾಬ್ದಾರಿ. ಸರ್ಕಾರಕ್ಕೆ ವಿರುದ್ಧ ಈಗ ಬಜೆಟ್ ಓದೋರು ಅವರ ಇಲ್ಲ ಎಲೆಕ್ಷನ್ ಇವರ ಫೈನಾನ್ಸ್ ಕಮಿಷನ್ ಅವರ ಫೈನಾನ್ಸ್ ಮಿನಿಸ್ಟರ್ ಓದೋದು. ಸರ್, ಈಗ ನಾಡಿದ್ದು ನಿಮ್ಮದು ರೂಪುರೇಷೆ ಹೇಗಿರುತ್ತೆ ಸರ್? ಪ್ರತಿಭಟನೆಯ ರೂಪುರೇಷೆ ಹೇಗಿರುತ್ತೆ? ಅಲ್ಲ ಸರ್, ರೂಪುರೇಷೆ ಹೇಗಿರುತ್ತೆ ಅಂತ ಸರ್. ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಅಂತೇಳಿ, ಎಷ್ಟೊತ್ತು ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಡಿ ಸರ್. ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತೀವಿ ಹೇಗೆ ಅಂತೇಳಿ ರೂಪುರೇಷೆ? 10:30 ಪ್ರತಿಭಟನೆ ರೂಪುರೇಷೆ ಹೇಗೆ? ಯಾರ್ಯಾರಿಗೆ ಇನ್ವೈಟ್ ಮಾಡಿದ್ರೆ ಸರ್? ಎಲ್ಲ ಶಾಸಕರಿಗೆ, ಬಿಜೆಪಿ ಅವರಿಗೆ ಬರೋದಕ್ಕೆ ಕೇಳಿದ್ರೆ ಸರ್, ಎಂಪಿಗಳಿಗೆ ಎಲ್ಲರಿಗೂ. ಬಿಜೆಪಿ ಎಂಪಿ, ಜನತಾದಳ ಎಂಪಿ, ಬಿಜೆಪಿ ಬರ್ತಾರೆ ಅನ್ನೋ ವಿಶ್ವಾಸ ಇದೆಯಾ ಸರ್? ಯಾಕಂದರೆ ಕನ್ನಡಿಗರಿಗೆ ಅನ್ಯಾಯ ಆಗ್ತಿದೆ ಅಂತೇಳಿ ಧ್ವನಿ ಎತ್ತಿದಂಥವರು ಡಿ ಕೆ ಸುರೇಶ್ ಅವರು. ಈಗ ಎಲ್ಲ ಸಂಸದರು ಬರಬೇಕು ಅಂತ ಹೇಳ್ತಿದ್ದೀರಿ, ಬರ್ತಾರೆ ಅನ್ನೋ ವಿಶ್ವಾಸ ಇದೆಯಾ ಎಲ್ಲ ಸಂಸದರು? ಓಕೆ, ಇದಾಗಿತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನೀರಜ್ ಜೊತೆ ನಾಗೇಂದ್ರ ಬಾಬು, ನವದೆಹಲಿ, ರಿಪಬ್ಲಿಕ್ ಕನ್ನಡ. ಕೇಂದ್ರದಿಂದ ಅನುದಾನದಲ್ಲಿ ತಾರತಮ್ಯ ಆಗ್ತಾ ಇದೆ ಅನ್ನುವಂತ ವಿಚಾರವನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ ನಾಯಕರು ಪ್ರತಿಭಟನೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ತಿದ್ದಾರೆ. ದೆಹಲಿಯಲ್ಲಿ ಆಲ್ರೆಡಿ ಡಿಕೆ ಬ್ರದರ್ಸ್ ಆಗಮನ ದೆಹಲಿಗೆ ಆಗಿದೆ. ಇದೇ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಶಾಸಕರು ಪ್ರತಿಭಟನೆಗೆ ಗೈರಾಗಬಾರದು, ಯಾರು ಕೂಡ ಆ ರೀತಿ ಎಚ್ಚರಿಕೆ ವಹಿಸಬೇಕು ಅನ್ನುವಂತ ವಿಚಾರ. ಶಾಸಕರ ಹಾಜರಾತಿ ಖಾತ್ರಿ ಪಡಿಸಿಕೊಳ್ತಿದ್ದಾರಂತೆ ಡಿಸಿಎಂ ಡಿಕೆ ಶಿವಕುಮಾರ್. ನಾಳೆ ಎಲ್ಲ ಶಾಸಕರು ಧರಣಿಗೆ ಹಾಜರಾಗುವಂತೆ ಖಡಕ್ ಸೂಚನೆ ನೀಡಲಾಗಿದೆ. ಎಲ್ಲ ಶಾಸಕರು ಅವರ ಖರ್ಚಿನಲ್ಲಿ ಬರುವಂತೆ ಸೂಚನೆ ಕೊಟ್ಟಿದೆ ಅಂತೆ ಪಕ್ಷ. ಗೈರಾಗದಂತೆ ಖುದ್ದು ಶಾಸಕರಿಗೆ ಕರೆ ಮಾಡಿ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಸೂಚನೆ ಕೊಡ್ತಿದ್ದಾರೆ. ನಿನ್ನೆಯಿಂದಲೇ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್, ಸಂಸದ ಡಿಕೆ ಸುರೇಶ್ ಇಬ್ರು ಕೂಡ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದು. ನಾಳೆ ಪ್ರತಿಯೊಬ್ಬ ಕಾಂಗ್ರೆಸ್ ಶಾಸಕರು ಕೂಡ ದೆಹಲಿಯಲ್ಲಿ ಇರಬೇಕು, ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು, ಯಾರು ಕೂಡ ಗೈರಾಗಬಾರದು ಅನ್ನುವಂತ ಎಚ್ಚರಿಕೆ. ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಪ್ರತಿಯೊಬ್ಬರಿಗೂ ಕರೆ ಮಾಡಿ ಸೂಚನೆ ಕೊಡ್ತಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕಾಂಗ್ರೆಸ್ ಶಾಸಕರು ಎಲ್ಲರೂ ಕೂಡ ಹಾಜರಾಗಬೇಕು. ಕಾರಣ ಎಲ್ಲೂ ಕೂಡ ಶಾಸಕರ ಗೈರಾಗ್ಬಿಟ್ರೆ ಇವರಲ್ಲಿ ಒಗ್ಗಟ್ಟಿಲ್ಲ, ಯಾವ ಶಾಸಕರು ಬಂದಿಲ್ಲ ಅನ್ನೋದು ಕೂಡ ವಿಪಕ್ಷಗಳಿಗೆ ಆಹಾರ ಆಗಬಹುದು ಅನ್ನುವಂತ ಆತಂಕ. ಹಾಗಾಗಿ ನಾವು ಒಗ್ಗೂಡಿ ನಮ್ಮ ರಾಜ್ಯಕ್ಕೆ ಅನುದಾನದಲ್ಲಿ ತಾರತಮ್ಯ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ ಅನ್ನುವಂತ ವಿಚಾರವನ್ನು ಮುಂದಿಟ್ಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಮುಗಿಬೀಳುವ ಪ್ರಯತ್ನ ನಾಳೆ ಇಡೀ ದಿನ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಮಾಡ್ತಾರೆ ದೆಹಲಿಯಲ್ಲಿ.
ಇನ್ನು ಈ ಹೋರಾಟ ಪಕ್ಷಾತೀತ ಹೋರಾಟ ಅದನ್ನ ನಿರೂಪಣೆ ಮಾಡೋದಕ್ಕೆ ಈಗ ಬಿಜೆಪಿಯ ಸಂಸದರಿಗೆ ಸಿಎಂ ಸಿದ್ದರಾಮಯ್ಯ ಪತ್ರವನ್ನ ಬರೆದಿದ್ದಾರೆ. ಮೊದಲಿನಿಂದನೂ ಕೂಡ ಇವರು ಹೇಳ್ತಾ ಬರ್ತಾ ಇದ್ದದ್ದು ಇದು ಪಕ್ಷದ ವಿರುದ್ಧ ಹೋರಾಟ ಅಲ್ಲ, ಪಕ್ಷವನ್ನ ಮೀರಿದ್ದು ಅಥವಾ ಪಕ್ಷಾತೀತ ಹೋರಾಟ ಅಂತ ಹೇಳ್ತಾ ಇದ್ರು. ಕರ್ನಾಟಕದ ಸಮಸ್ತ ಜನತೆಯ ಪರವಾಗಿ ಬಿಜೆಪಿಯವರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು. ಸ್ವತಃ ಸಿಎಂ ಸಿದ್ದರಾಮಯ್ಯ ಈಗ ಬಿಜೆಪಿಯ ಸಂಸದರಿಗೆ ಪತ್ರವನ್ನ ಬರೆದಿದ್ದಾರೆ. ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವಂತೆ ಖುದ್ದು ಸಿಎಂ ಪತ್ರವನ್ನ ಬರೆದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದು ರಾಜಕೀಯ ಪ್ರತಿಭಟನೆ ಅಲ್ಲ ಅಂತ ಈ ಹಿಂದೆ ಮುಖ್ಯಮಂತ್ರಿಗಳು ಹೇಳಿದ್ರು. ಅದನ್ನ ನಿರೂಪಿಸೋದಕ್ಕೆ ಈಗ ಸಂಸದರೆಲ್ಲರಿಗೂ ಬಿಜೆಪಿಯ ಸಂಸದರಿಗೆ ಪತ್ರವನ್ನ ಬರೆದಿದ್ದಾರೆ. ಈಗಾಗಲೇ ಹೇಳ್ತಾ ಇದ್ದೆ, ಸಿಎಂ ಸಿದ್ದರಾಮಯ್ಯ ಅವರು ಬಿಜೆಪಿಯ ಸಂಸದರಿಗೆ ಪತ್ರವನ್ನ ಬರೆದಿದ್ದಾರೆ ಅಂತ. ಪತ್ರದ ಒಂದು ಪ್ರತಿ ನನ್ನ ಕೈಯಲ್ಲಿದೆ. ಸಿಎಂ ಸಿದ್ದರಾಮಯ್ಯ ಅವರು ಬರೆದಿರುವಂತಹ ಪತ್ರ ಬಿಜೆಪಿಯ ಸಂಸದ LS ತೇಜಸ್ವಿ ಸೂರ್ಯ ಅವರಿಗೆ. ಈ ಪತ್ರದಲ್ಲಿ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಟಾಂಗ್ ಕೊಟ್ಟಿದ್ದಾರೆ, ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪಕ್ಷಾತೀತ ಹೋರಾಟ ಅನ್ನೋದನ್ನ ಈ ಪತ್ರದ ಮೂಲಕ ಸಾಬೀತುಪಡಿಸಿದ್ದಾರೆ. ಹಾಗಿದ್ರೆ ಈ ಪತ್ರದಲ್ಲಿ ಮನವಿಯ ಮುಖಾಂತರ ಕೊಟ್ಟಿರುವಂತಹ ಟಾಂಗ್ ಏನು, ಪ್ರಸ್ತಾಪ ಮಾಡಿರುವಂತಹ ವಿಚಾರಗಳೇನು ಅನ್ನೋದನ್ನ ನೋಡ್ತಾ ಹೋದ್ರೆ, ಒಂದು ವಿಶೇಷವಾದ ಸಂದರ್ಭದಲ್ಲಿ ಈ ಪತ್ರವನ್ನ ತಮಗೆ ಬರೆಯುತ್ತಿದ್ದೇನೆ. ಕೇಂದ್ರ ಸರ್ಕಾರದಿಂದ ಆಗ್ತಾ ಇರೋ ನಿರಂತರ ಅನ್ಯಾಯ ಮತ್ತು ಕರ್ನಾಟಕದ ವಿಚಾರವಾಗಿ ಕೇಂದ್ರ ಸರ್ಕಾರ ತೋರುತ್ತಿರುವ ಮಲತಾಯಿ ಧೋರಣೆಯು ತಮಗೆ ಈಗಾಗಲೇ ತಿಳಿದ ವಿಷಯ. ಇದರ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ, ದೇಶದ ಗಮನ ಸೆಳೆಯೋದಕ್ಕೆ ತೀರ್ಮಾನ ಮಾಡಲಾಗಿದೆ. ರಾಜ್ಯದ ಉಪಮುಖ್ಯಮಂತ್ರಿಗಳು, ಎಲ್ಲ ಸಚಿವರು, ಶಾಸಕರು, ಸಂಸದರು ಸೇರಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಫೆಬ್ರವರಿ 7ನೇ ತಾರೀಕು ಅಂದರೆ ನಾಳೆ ಒಂದು ದಿನದ ಧರಣಿ ಸತ್ಯಾಗ್ರಹ ನಡೆಸೋದಕ್ಕೆ ತೀರ್ಮಾನ ಮಾಡಿದ್ದೇವೆ. ಕರ್ನಾಟಕಕ್ಕೆ ತೆರಿಗೆ ಪಾಲಿನ ಹಂಚಿಕೆಯಲ್ಲಿ ಆಗ್ತಾ ಇರುವಂತಹ ಭಾರಿ ಅನ್ಯಾಯ, ಬರ ಪರಿಹಾರ ನೀಡದೇ ಇರೋದು, ವಿವಿಧ ಯೋಜನೆಗಳಿಗೆ ಅನುಮತಿ ಮತ್ತು ನೆರವು ನೀಡುವಲ್ಲಿ ತೋರ್ತಾ ಇರೋ ನಿರ್ಲಕ್ಷ್ಯ, ಇದರ ವಿರುದ್ಧ ನಮ್ಮ ಧ್ವನಿ. ಸೊ ಕರ್ನಾಟಕದ ಸಮಸ್ತ ಜನತೆಯ ಪರವಾಗಿ ನೀವು ಕೂಡ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಅದರ ಯಶಸ್ಸಿಗೆ ನೆರವಾಗಬೇಕು ಅಂತ ತಮ್ಮಲ್ಲಿ ಕರ್ನಾಟಕದ ಸಮಸ್ತ ಜನತೆಯ ಪರವಾಗಿ ವಿನಂತಿಸ್ತೀನಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಈ ರೀತಿ ಪತ್ರವನ್ನ ಬರೆದಿದ್ದಾರೆ. ರಿಪಬ್ಲಿಕ್ ಕನ್ನಡ ಈ ವಿಚಾರವಾಗಿ ಅತಿ ದೊಡ್ಡ ಕವರೇಜ್ ಅನ್ನ ನೀಡ್ತಾ ಇದೆ. ದೆಹಲಿಯಿಂದ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕುವ ಕೆಲಸ ಆಗ್ತಾ ಇದೆ. ಕೇಂದ್ರ ಸರ್ಕಾರ ವರ್ಸಸ್ ರಾಜ್ಯ ಸರ್ಕಾರ ತೆರಿಗೆಯ ಪಾಲಿನ ವಿಚಾರವಾಗಿ. ಇದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್, ಹಾಗೇನೆ ದೆಹಲಿಯಿಂದ ನಮ್ಮ ಕೊಲೀಗ ನಾಗೇಂದ್ರ ಬಾಬು ಕೂಡ ಜಾಯ್ನ್ ಆಗಿದ್ದಾರೆ. ಈ ವಿಚಾರಗಳ ಬಗ್ಗೆ ಮತ್ತಷ್ಟು ಮಾಹಿತಿನ ಇವರಿಬ್ಬರಿಂದ ನಾನು ಕಲೆ ಹಾಕುವ ಪ್ರಯತ್ನವನ್ನ ಮಾಡ್ತೀನಿ. ಮೊದಲನೇದಾಗಿ ವಿಜಯ್, ಸಂಸದರಿಗೆ, ಬಿಜೆಪಿಯ ಸಂಸದರಿಗೆ ಪತ್ರವನ್ನ ಬರೆಯುವ ಮೂಲಕ ಒಂದು ಕ್ಲಿಯರ್ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ. ನಂಬರ್ 1 ಪಕ್ಷಾತೀತ ಹೋರಾಟ ಅನ್ನುವಂಥದ್ದು. ನಂಬರ್ 2 ಇಸ್ ವೆರಿ ಕ್ಲಿಯರ್, ಟಾಂಗ್ ಕೊಡುವಂತಹ ಕೆಲಸ, ಇದರಲ್ಲೂ ರಾಜಕೀಯ ಅಸ್ತ್ರದ ಬಳಕೆ ಬಹಳ ಅಚ್ಚುಕಟ್ಟಾಗಿ ಕಾಂಗ್ರೆಸ್ನಿಂದ ಆಗ್ತಾ ಇದೆ. ಇದು ಲೋಕಸಭೆ ಚುನಾವಣೆಗೆ ವೇದಿಕೆ ಅನ್ನೋದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಇದನ್ನು ಯಾವ ರೀತಿ ವ್ಯಾಖ್ಯಾನಿಸ್ತೀರಿ ನೀವು? ಶ್ರೀಪಾದ್, ಇದೇ ಮೊದಲ ಬಾರಿಗೆ ದೆಹಲಿಯಲ್ಲಿ ಕರ್ನಾಟಕದ ಸರ್ಕಾರದಿಂದ ಅಂದರೆ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು ಇತಿಹಾಸದಲ್ಲಿ ಮೊದಲ ಬಾರಿಗೆ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ವಿರೋಧಿಸಿ. ಅಷ್ಟರ ಮಟ್ಟಿಗೆ ಇಡೀ ಸರ್ಕಾರ ಬಂದು ದೆಹಲಿಯಲ್ಲಿ ನಾಳೆ ಕೂರಿರುವಂಥದ್ದು, ನಾಳೆ ಬೆಳಗ್ಗೆ 11 ಗಂಟೆಗೆ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡುವಂಥದ್ದು. ಆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದನ್ನು, ಅಂದರೆ ಈ ಹೋರಾಟವನ್ನು, ಕೇಂದ್ರ ಸರ್ಕಾರ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿರುದ್ಧದ ಹೋರಾಟವನ್ನು ಪಕ್ಷಾತೀತವಾಗಿ ಒಂದು ರೀತಿಯಲ್ಲಿ ಮಾರ್ಪಡಿಸೋದಕ್ಕೆ ತೀರ್ಮಾನ ಮಾಡಿರುವಂಥದ್ದು. ಇದರ ಭಾಗವಾಗಿ ಎಲ್ಲ ಸಂಸದರಿಗೂ, ಅಂದರೆ ಇಷ್ಟು ದಿನ ಕೂಡ ಎಲ್ಲ ಸಂಸದರು ಪಾಲ್ಗೊಳ್ಳಬೇಕು ಅಂತ ಕೂಡ ಅವರು ಕರೆಯನ್ನು ಕೊಟ್ಟಿದ್ರು. ಈಗ ಪ್ರತಿಭಟನೆ ನಡೆಯುವುದಕ್ಕಿಂತ ಒಂದು ದಿನ ಮೊದಲು ಎಲ್ಲ ಸಂಸದರಿಗೂ, ಬಿಜೆಪಿ ಮತ್ತು JDSನ ಸಂಸದರು ಕೂಡ ಪತ್ರವನ್ನು ಬರೆದು ಪ್ರತಿಭಟನೆಗೆ ಪಾಲ್ಗೊಳ್ಬೇಕಂತ ಮನವಿಯನ್ನು ಮಾಡಿರುವಂಥದ್ದು. ಈ ಮೂಲಕ ಪತ್ರದಲ್ಲಿ ಒಂದು ಅಂಶವನ್ನು ಹೇಳಿರುವಂಥದ್ದು, ಕೇಂದ್ರ ಸರ್ಕಾರ ತೋರ್ತಿರುವಂಥ ಮಲದಾಯಿ ಧೋರಣೆ ವಿರುದ್ಧ ಪಕ್ಷಾತೀತವಾಗಿ ಹೋರಾಟ ಮಾಡ್ತಾ ಇರುವಂಥದ್ದು, ಪ್ರತಿಭಟನೆ ಪಾಲ್ಗೊಳ್ಳಿ ಅಂತ. ಅಂದರೆ ಒಂದು ರೀತಿಯಲ್ಲಿ ಬಿಜೆಪಿ ಸಂಸದರನ್ನು ಕೂಡ ಇಕ್ಕಟ್ಟಿಗೆ ಸಿಲುಕಿಸುವ ನಿಟ್ಟಿನಲ್ಲಿ ಈ ಒಂದು ಪತ್ರ ಇರುವಂಥದ್ದು. ಜೊತೆಗೆ ಈಗ ಸಂಸದರು ಪ್ರತಿಭಟನೆ ಸಂಬಂಧಪಟ್ಟಂತೆ ಒಂದು ಸಂದೇಶವನ್ನು ಹೋಗಿರುವಂಥದ್ದು, ಅಂದರೆ ಪಕ್ಷಾತೀತವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು, ಇದಕ್ಕೆ
ರಾಜಕೀಯ ಪ್ರತಿಭಟನೆ ಅಲ್ಲ ಅಂತ ಸಂದೇಶ ಕೊಡಬೇಕಾಗಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಆ ಸಂದೇಶವನ್ನು ಪತ್ರದ ಮೂಲಕ ಕೊಟ್ಟಿರುವಂಥದ್ದು. ಜೊತೆಗೆ ಒಂದು ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಈಗ ಒಂದು ಎಲ್ಲ ಶಾಸಕರು ಪಾಲ್ಗೊಳ್ಳಲೇಬೇಕು ಅಂತ ಖಚಿತ ಮತ್ತು ಖಾತ್ರಿಪಡಿಸ್ಕೊಳ್ತಾ ಇರುವಂಥದ್ದು. ಯಾಕಂದರೆ ನಿನ್ನೆ ಖುದ್ದು ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಬಿಟ್ಬಿಟ್ಟಿರುವಂಥದ್ದು ಎಲ್ಲ ಶಾಸಕರಿಗೂ, ಅಂದರೆ ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರಿಗೂ ಕೂಡ ದೂರವಾಣಿ ಕರೆ ಮಾಡಿ ಪ್ರತಿಭಟನೆ ಪಾಲ್ಗೊಳ್ಳೋ ಸಂಬಂಧಪಟ್ಟಂತೆ ಸೂಚನೆಯನ್ನು ಕೊಡ್ತಾ ಇರುವಂಥದ್ದು. ಯಾರು ಕೂಡ ತಪ್ಪಿಸ್ಕೊಳ್ಬಾರ್ದು ಅಂತ, ಯಾಕಂದರೆ ಬೇರೆ ಸಂದೇಶ ಹೋಗುತ್ತಂತ. ಅದರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅನುಸರಿಸಿರುವಂಥ ನಡೆ ಏನಿದೆ ಅದು ಬಿಜೆಪಿ ಸಂಸದನೆಲ್ಲ ಒಂದು ಕಡೆ ಇಕ್ಕಟ್ಟಿಗೆ ಸಿಲುಕಿಸುವಂಥದ್ದು. ಯಾಕಂದರೆ ಇದು ಅನುದಾನ ವಿಚಾರ ಸಂಬಂಧಪಟ್ಟಂತೆ ನಾಳೆ ಪ್ರತಿಭಟನೆ ಪಾಲ್ಗೊಳ್ಬೇಕಂತ ಪತ್ರ ಬರೆದಿರುವಂಥ ಹಿನ್ನೆಲೆಯಲ್ಲಿ ಈಗ ಸಂಸದರು ಏನು ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಯಾಕಂದ್ರೆ ನಿನ್ನೆ ಕೂಡ ಬಿಜೆಪಿ ಸಂಸದರು ಸೇರಿದಂತೆ ಬಿಜೆಪಿ ಮುಖಂಡರು ಸಿದ್ದರಾಮಯ್ಯರ ನಡೆ ವಿರುದ್ಧ ಖಂಡನ ಮಾಡಲಾಗಿದ್ರು, ಅದರ ವಿರುದ್ಧ ಕಿಡಿಯನ್ನು ಕರೆದು ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರತಿಭಟನೆ ಶುರುವಾಗಿಂತ ಒಂದು ದಿನ ಮುಂಚೆ ಈಗ ಪತ್ರ ಬರೆದಿರುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಶ್ರೀಪಾದ್. ಓಕೆ ವಿಜಯ್, ಹಾಗೆ ಸಂಪರ್ಕದಲ್ಲೇ ಇರಿ, ವಾಪಸ್ ಬರ್ತೀವಿ. ಮತ್ತೊಂದು ಕಡೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಕೂಡ ದೆಹಲಿಯಲ್ಲೇ ಇದ್ದಾರೆ. ನಾಗೇಂದ್ರ ಬಾಬು, 136 ಜನ ಶಾಸಕರು ಹಾಜರಾಗ್ತಾರೆ ಅಂತ ನೀವು ಮಾತನಾಡಿಸಿದಾಗ ಡಿ ಕೆ ಶಿವಕುಮಾರ್ ಅವರೇ ಒಪ್ಕೊಂಡಿದ್ದಾರೆ. ಸೊ ಎಲ್ಲರೂ ಕೂಡ ಹಾಜರಾಗ್ತಾರಾ? ಅವರು ಹಾಜರಾಗಲೇಬೇಕು ಅನ್ನುವಂಥ ಒತ್ತಡ ಸೂಚನೆ ಯಾವ ರೀತಿ ರವಾನೆ ಆಗ್ತಾ ಇದೆ ಡಿ ಕೆ ಬ್ರದರ್ಸ್ ಇಂದ? ಶ್ರುತಿ ನೋಡಿ, ನಾಳೆ ನಾನೀಗ ನಿಂತಿದ್ದೀನಲ್ಲ ಇದೇ ಜಾಗದಲ್ಲಿ ಕಾಂಗ್ರೆಸ್ನ ಎಲ್ಲ ನಾಯಕರು ಪ್ರತಿಭಟನೆ ಮಾಡೋದಕ್ಕೆ ಪ್ಲಾನಿಂಗನ್ನು ಮಾಡ್ಕೊಂಡಿರುವಂಥದ್ದು. ನಿನ್ನೆ ಸಂಜೆ ಸುಮಾರು 8 ಗಂಟೆ ಸುಮಾರಿಗೆ DCM ಡಿ ಕೆ ಶಿವಕುಮಾರ್ ಹಾಗೂ ಸಂಸದರಾಗಿರುವಂಥ ಡಿ ಕೆ ಸುರೇಶ್ ಇದೇ ಒಂದು ಜಂತರ್ ಮಂತರ್ಗೆ ಆಗಮಿಸಿ ಈ ಒಂದು ಜಾಗವನ್ನು ಪರಿಶೀಲನೆ ಮಾಡಿ ಹೇಗಿರಬೇಕು ನಮ್ಮ ಪ್ರತಿಭಟನೆಯ ರೂಪರೇಷೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕಿ ಹೋಗಿದ್ದಾರೆ. ಜೊತೆಗೆ ಪ್ರಿಪ್ರೇಷನ್ ಹೇಗಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ರೀತಿಯಾದಂಥ ಒಂದು ಮಾಹಿತಿಯನ್ನು ಪಡೆದುಕೊಂಡು ಹೇಗಿರಬೇಕು ವೇದಿಕೆ, ನಾವು ಹೇಗೆಲ್ಲ ಪ್ರತಿಭಟನೆಯನ್ನು ಮಾಡಬೇಕು ಅಂತೇಳಿ ಗಮನಿಸಿ ಹೋಗ್ತಾರೆ. ಸೊ ಅದೇ ಸಂದರ್ಭದಲ್ಲಿ ಎಲ್ಲರೂ ಬರ್ತಾರಾ ಅನ್ನುವ ಪ್ರಶ್ನೆಗೆ ಖಂಡಿತವಾಗ್ಲೂ ಎಲ್ಲರೂ ಬರಲೇಬೇಕು ಅಂತೇಳಿ ಅವರು ಮಾತುಗಳನ್ನು ಆಡ್ತಾರೆ. ಆದರೆ ಬಹಳ ಕುತೂಹಲ ಇದೆ, ಎಷ್ಟು ಜನ ಈಗ ನಾಳೆ ಇಲ್ಲಿ ಕಾಂಗ್ರೆಸ್ನ ಶಾಸಕರು ಆಗಮಿಸ್ತಾರೆ ಈ ಪ್ರತಿಭಟನೆಗೆ ಅನ್ನೋದನ್ನು. ಯಾಕೆಂತಂದರೆ ಬಹಳಷ್ಟು ನಾಯಕರು ಎಲ್ಲೋ ಒಂದು ಕಡೆ ಹಿಂದೇಟನ್ನು ಹಾಕ್ತಿದ್ದಾರೆ ಅನ್ನುವ ವಿಚಾರಗಳಿಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಖುದ್ದು DCM ಡಿ ಕೆ ಶಿವಕುಮಾರ್ ಅವರೇ ಎಲ್ಲರೂ ಕೂಡ ಎಲ್ರಿಗೂ ಸಂಪರ್ಕವನ್ನು ಮಾಡಿ ಎಲ್ಲರೂ ಕೂಡ ಬರೋದಕ್ಕೆ ಸೂಚನೆಯನ್ನು ಕೊಡ್ತಿದ್ದಾರೆ ಒಂದು ಕಡೆ. ಮತ್ತೊಂದು ಕಡೆ ರಾಜ್ಯಕ್ಕೆ ಇದು ಅನ್ಯಾಯ ಆಗ್ತಾ ಇದೆ, ತೆರಿಗೆ ಪಾಲು ಹಂಚಿಕೆ ವಿಚಾರವಾಗಿರ್ಬೋದು ಅಥವಾ ರಾಜ್ಯಕ್ಕೆ ಕೊಡುವಂಥ ನೆರವಿನ ವಿಚಾರವಾಗಿರ್ಬೋದು, ಇದರಲ್ಲಿ ಮೋದಿಯವರು ಎಲ್ಲೋ ಒಂದು ಕಡೆ ಹಿಂದೇಟನ್ನು ಹಾಕ್ತಿದ್ದಾರೆ ಅನ್ನುವ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಕಾಂಗ್ರೆಸ್ನ ನಾಯಕರು ಈ ಒಂದು ಆರೋಪವನ್ನು ಏನಿದೆ, ಈ ಆರೋಪ ಇದು ಪಕ್ಷಾತೀತವಾಗಿ ಈ ಒಂದು ಪ್ರತಿಭಟನೆ ಮಾಡಬೇಕು, ಕನ್ನಡಿಗರಿಗೆ ಆಗ್ತಾ ಇರುವಂಥ ಅನ್ಯಾಯದ ಕೂಗು ಅದು ರಾಷ್ಟ್ರ ಮಟ್ಟಕ್ಕೆ ಕೇಳಿಸುವಂಥ ಕೆಲಸಗಳಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾಳೆ ಇಲ್ಲಿ ಪ್ರತಿಭಟನೆ ನಡೆಸೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಇದು ಇತಿಹಾಸದಲ್ಲೇ ಮೊದಲ ಬಾರಿಗೆ, ಯಾಕೆಂದರೆ ಒಂದು ರಾಜ್ಯ ಸರ್ಕಾರದ ಎಲ್ಲ ನಾಯಕರು ಆಗಮಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಈ ರೀತಿಯಾಗಿ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಮೊದಲ ಬಾರಿಗೆ ಅಂತ ಅನಿಸುತ್ತೆ. ಯಾಕೆಂದರೆ ರಾಜ್ಯದಿಂದ ಯಾರು ಕೂಡ ರಾಜ್ಯ ಸರ್ಕಾರದ ಪ್ರತಿಯೊಬ್ಬ ಪ್ರತಿನಿಧಿಗಳು ಕೂಡ ಇಲ್ಲಿ ಆಗಮಿಸಿ ಯಾವತ್ತೂ ಕೂಡ ಒಟ್ಟಿಗೆ ಪ್ರತಿಭಟನೆ ಮಾಡಿದ್ದು ಎಲ್ಲಿಗೂ ಕೂಡ ಇಲ್ಲ. ಸೊ ಹಾಗಾಗಿ ನಾಳೆ ಒಂದು ಇತಿಹಾಸ ಸೃಷ್ಟಿಯಾಗಲಿದೆ. ಯಾಕೆಂದರೆ ನೋಡಿ, ಅವರು ಆರೋಪ ಮಾಡ್ತಿರುವಂಥದ್ದು ನಾವು ರಾಜ್ಯದಿಂದ 100 ರೂಪಾಯಿ ತೆರಿಗೆ ಕಟ್ಟಿದ್ರೆ ನಮಗೆ ಸಿಗುವಂಥದ್ದು 12ರಿಂದ ಕೇವಲ 13 ರೂಪಾಯಿ ಮಾತ್ರ. ಅದೇ ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ, ಉತ್ತರ ಭಾರತದ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ತುಂಬಾ ಕಡಿಮೆ. ಅದರಲ್ಲೂ ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ಸಂಗ್ರಹಿಸಿ ಕೊಡುವಂಥ 2ನೇ ಅತಿ ದೊಡ್ಡ ರಾಜ್ಯ ನಮ್ಮದು. ಮಹಾರಾಷ್ಟ್ರವನ್ನು ಹೊರತುಪಡಿಸಿದ್ರೆ 2ನೇ ಸ್ಥಾನದಲ್ಲಿದ್ದೀವಿ. ಆದರೆ ನಮಗೆ ಎಲ್ಲೋ ಒಂದು ಕಡೆ ನಮಗೆ ಸಿಗಬೇಕಾದಂಥ ಅಮೌಂಟ್ ಏನಿದೆ, ಹಣ ಅನುದಾನ ಏನಿದೆ, ಅದು ಸರಿಯಾಗಿ ಸಿಗ್ತಾ ಇಲ್ಲ. ಅದನ್ನು ಕೂಡ ತಡೆ ಹಿಡಿಯುವಂಥ ಕೆಲಸಗಳಾಗ್ತಾ ಇದೆ ಅಂತೇಳಿ. ಆದರೆ ಒಂದು ಕಡೆ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ನಿನ್ನೆ ಖುದ್ದು ಸಂಸತ್ನಲ್ಲೇ ವಿತ್ತ ಸಚಿವೆ ಆಗಿರುವಂಥ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಇದು ಹಣಕಾಸು ನಿಯೋಗಕ್ಕೆ ಬರುತ್ತೆ, ಸೊ ಅದು ಗಮನಿಸಬೇಕಾಗತ್ತೆ ಅನ್ನುವ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದರು. ಆದರೆ ಇಲ್ಲಿ ಮುಖ್ಯವಾಗಿ ನಮಗೆ ಕಂಡು ಬರ್ತಾ ಇರುವಂಥದ್ದು ರಾಜ್ಯಕ್ಕೆ ಆಗ್ತಾ ಇರುವಂಥ ಅನ್ಯಾಯದ ವಿರುದ್ಧ, ಅಂದರೆ ಅನ್ಯಾಯದ ಪರವಾಗಿ ಇವರು ಕೂಗನ್ನು ಎತ್ತೋದಕ್ಕೆ. ಸೊ ಈಗ ಕೇಂದ್ರ ಸರ್ಕಾರ ತಾರತಮ್ಯ ಮಾಡ್ತದೆ ಅನ್ನೋ ಆರೋಪವನ್ನು ಇಡೀ ರಾಷ್ಟ್ರಕ್ಕೆ ಗೊತ್ತಾಗಬೇಕು, ಬೇರೆ ಬೇರೆ ರಾಜ್ಯಗಳು ಕೂಡ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾಳೆ ಇಲ್ಲಿ ಪ್ರತಿಭಟನೆ ನಡೆಸೋದಕ್ಕೆ ಮುಂದಾಗ್ತಿದ್ದಾರೆ. ಹಾಗಾಗಿ ಈಗ ಎಲ್ಲ ಸಿದ್ದರಾಮಯ್ಯರು ಒಂದು ಪತ್ರವನ್ನು ಬರೆದು ಅದನ್ನು ಕೂಡ ನಾವೀಗಷ್ಟೇ ಗಮನಿಸಿದ್ವಿ. ನನ್ನ ಸಹೋದ್ಯೋಗಿ ವಿಜಯ್ ಕೂಡ ಅದನ್ನೇ ಹೇಳ್ತಾ ಇದ್ರು, BJP ನಾಯಕರು ಕೂಡ ಆಗಮಿಸಲಿ ಇಲ್ಲಿಗೆ ಪ್ರತಿಭಟನೆಗೆ ಅಂತೇಳಿ. ಸೊ ಹಾಗಾಗಿ BJPಯವರು ಎಷ್ಟು ಜನ ಬರ್ತಾರೆ ಇಲ್ಲಿ ಸಂಸದರು ಅನ್ನೋದು ಕೂಡ ಪ್ರಶ್ನೆ ಆಗಿದೆ. ಜೊತೆಗೆ ನಾವು ಕೂಡ ಕೆಲ ಸಂಸದರನ್ನು ಸಂಪರ್ಕ ಮಾಡಿ ನೀವು ಪ್ರತಿಭಟನೆಗೆ ಹೋಗ್ತೀರಾ ಇಲ್ವಾ ಅನ್ನುವ ಒಂದು ಪ್ರತಿಕ್ರಿಯೆಯನ್ನು ಪಡೆದುಕೊಳ್ಳೋದಕ್ಕೆ ಸಂಪರ್ಕ ಮಾಡಿದ್ರೆ ಎಲ್ಲೋ ಒಂದು ಕಡೆ ಈ ವಿಚಾರವಾಗಿ ನಾವು ಮಾತಾಡೋದಿಲ್ಲ ಅಂತೇಳಿ ನೇರವಾಗಿ ಮಾತಾಡಿ ಅವರು ಫೋನನ್ನು ಕಟ್ ಮಾಡುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ಸೊ ಹಾಗಾಗಿ ಬಹುತೇಕ ರಾಜ್ಯದ BJP ಸಂಸದರು ಇಲ್ಲಿಗೆ ಬರೋದು ಡೌಟ್. ಜೊತೆಗೆ ಕಾಂಗ್ರೆಸ್ನ ಎಲ್ಲ ನಾಯಕರು ಬರ್ತಾರಾ ಅದು ಕೂಡ ಡೌಟ್ ಅಂತ ಹೇಳಲಾಗ್ತಾ ಇದೆ. ಶ್ರುತಿ.
ಓಕೆ, ಥ್ಯಾಂಕ್ ಯು ನಾಗೇಂದ್ರ ಬಾಬು. ಮತ್ತಷ್ಟು ಮಾಹಿತಿಯನ್ನ ನಿಮ್ಮಿಂದ ನಾವು ಕಲೆ ಹಾಕ್ತೀವಿ. ಹಾಗೇನೆ ವಿಜಯ್, ನಿಮಗೂ ಕೂಡ ಧನ್ಯವಾದ. ಇಲ್ಲಿ ಮತ್ತೊಂದು ವಿಚಾರವನ್ನು ನಾವು ಗಮನಿಸಬೇಕು. ಕೇವಲ ಪತ್ರ ಅಸ್ತ್ರ ಮಾತ್ರ ಅಲ್ಲ, ಟ್ವೀಟ್ ಮೂಲಕವೂ ಕೂಡ ಇದೊಂದು ಪಕ್ಷಾತೀತ ಹೋರಾಟ, ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಬೇಕು ಅನ್ನುವಂತಹ ಮನವಿಯನ್ನ ಸಿಎಂ ಸಿದ್ದರಾಮಯ್ಯ ಮಾಡಿಕೊಂಡಿದ್ದಾರೆ. ಪಕ್ಷಾತೀತವಾಗಿ ಎಲ್ಲರೂ ಈ ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಟ್ವೀಟ್ ಮಾಡಿ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ನಾಯಕರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕೇಂದ್ರ ಸರ್ಕಾರದ ಆರ್ಥಿಕ ದೌರ್ಜನ್ಯ ನೋಡಿ, ಪದಬಳಕೆ ಯಾವ ರೀತಿ ಇದೆ, ಆರ್ಥಿಕ ದೌರ್ಜನ್ಯ ಅಂತ ಬಳಸಿ ಮತ್ತೆ ಟಕ್ಕರ್ ಕೊಡುವಂತಹ ಕೆಲಸ ಕೇಂದ್ರ ಸರ್ಕಾರದ ಬಿಜೆಪಿಯ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅವರಿಂದ ಆಗಿದೆ. ಈ ರೀತಿ ಪತ್ರ ಅಸ್ತ್ರ, ಮತ್ತೊಂದು ಕಡೆ ಟ್ವೀಟ್ನ ವಿಚಾರ, ಹೀಗೆ 10 ಹಲವು ವಿಚಾರಗಳನ್ನ ಇಟ್ಕೊಂಡು ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ತೆರಿಗೆ ಸಮರವನ್ನ ಸಾರಿದೆ. ಇದರ ಉದ್ದೇಶ ಏನು, ಯಾವ ರೀತಿ ಇದರ ಮೈಲೇಜ್ ಅನ್ನ ಕಾಂಗ್ರೆಸ್ ತೆಗೆದುಕೋಬಹುದು, ಈ ಎಲ್ಲ ವಿಚಾರಗಳ ಬಗ್ಗೆ ಮತ್ತಷ್ಟು ವ್ಯಾಖ್ಯಾನವನ್ನ ನೀಡಲಿಕ್ಕಿದ್ದಾರೆ ನನ್ನ ಕೊಲೀಗ್ ಜೆ.ಪಿ. ಶೆಟ್ಟಿ. ಓವರ್ ಟು ಯು. ಇಲ್ಲಿ ಬಹಳ ಮುಖ್ಯವಾಗಿ ಶ್ರೀಪಾದ್ ಗಮನಿಸಬೇಕು, ಸಿದ್ದರಾಮಯ್ಯನವರು ಒಂದು ಟ್ವೀಟ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಆರ್ಥಿಕ ದೌರ್ಜನ್ಯ ಖಂಡಿಸಿ, ಕೇಂದ್ರ ಸರ್ಕಾರದ ಆರ್ಥಿಕ ದೌರ್ಜನ್ಯ ಖಂಡಿಸಿ ಚಲೋ ದಿಲ್ಲಿ ಚಳವಳಿ. ನಾಳೆ ಬೆಳಗ್ಗೆ 11 ಗಂಟೆಗೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಕನ್ನಡಿಗರ ನ್ಯಾಯಯುತ ತೆರಿಗೆ ಪಾಲು ಮತ್ತು ಅನುದಾನ ಹಂಚಿಕೆಯಲ್ಲಿ ಆಗುತ್ತಿರುವ ತಾರತಮ್ಯದ ವಿರುದ್ಧ ಧ್ವನಿ ಎತ್ತುತ್ತೇವೆ. ಈ ಚಳವಳಿ ವಿರುದ್ಧವೂ ಅಲ್ಲ, ಇದು ಕರುನಾಡು ಹಾಗೂ ಕನ್ನಡಿಗರ ಹಿತಕ್ಕಾಗಿ ಪಕ್ಷಾತೀತವಾಗಿ ಎಲ್ಲರೂ ಈ ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡುತ್ತೇನೆ ಅಂತ ಒಂದು. ಅದಾದ ನಂತರ ಇಲ್ಲೊಂದು ಬರುತ್ತೆ ನೋಡಿ, ಕೇಂದ್ರ ಸರ್ಕಾರದ ಚಲೋ ದಿಲ್ಲಿ, ನನ್ನ ತೆರಿಗೆ ಅಂದರೆ 1,87,000 ಕೋಟಿ ಅನುದಾನ ನೀಡಿಕೆಯಲ್ಲಿ ಕರ್ನಾಟಕಕ್ಕೆ ತಾರತಮ್ಯ, ಚಲೋ ದಿಲ್ಲಿ, ಬರ ಪರಿಹಾರಕ್ಕೆ ಇಲ್ಲ, ಆ ಥರ ಬೇರೆ ಬೇರೆ ವಿಚಾರಗಳನ್ನು ಕೇಳ್ತಾ ಇದ್ದಾರೆ ಅವರು. ಮರೀಚಿಕೆಯಾದ ಇದೆಲ್ಲ ಸೆಕೆಂಡ್ರಿ, ಬರ ಪರಿಹಾರಕ್ಕೆ ಇದೆಲ್ಲ ಸೇರಿಸ್ಕೊಂಡಿದ್ದಾರೆ. ಆದರೆ ಭಾಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕು, ಫೈನ್ ಜಯಪ್ರಕಾಶ್, ಒಂದೇ ನಿಮಿಷ ಮತ್ತೆ ನಿಮ್ಮನ್ನು ನಾನು ಸಂಪರ್ಕ ಮಾಡ್ತೀನಿ. ಈಗಾಗಲೇ ಟ್ವೀಟ್ ಮೂಲಕ, ಪತ್ರದ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ತಾ ಇರುವಂತಹ ರಾಜ್ಯ ಕಾಂಗ್ರೆಸ್ ಆರ್ಥಿಕ ದೌರ್ಜನ್ಯ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿ, ಮತ್ತೊಂದು ಕಡೆ ಮಲತಾಯಿ ಧೋರಣೆಯನ್ನ ಅನುಸರಿಸ್ತಾ ಇದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿ, ನಮಗೆ ಆರ್ಥಿಕವಾಗಿ ಸಹಕಾರ ಕೊಡುವ ವಿಚಾರ ಒಂದು, ಮತ್ತೊಂದು ಕಡೆ ಹಲವು ಯೋಜನೆಗಳಿಗೆ ಅನುಮತಿ ನೀಡದೆ ನಿರಾಕರಣೆ ಮಾಡ್ತಾ ಇರೋದು, ಹೀಗೆ 10 ಹಲವು ವಿಚಾರಗಳಲ್ಲಿ ನಮಗೆ ಅನ್ಯಾಯ ಆಗ್ತಾ ಇದೆ. ಸೊ ರಾಜ್ಯದ ಜನರ ಪರವಾಗಿ ನೀವು ಭಾಗವಹಿಸಿ ಅಂತ ಬಿಜೆಪಿ ನಾಯಕರಿಗೆ ಮನವಿಯನ್ನ ಮಾಡಿಕೊಳ್ಳುವ ಕೆಲಸ ಈಗ ರಾಜ್ಯ ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯ ಅವರಿಂದ ಆಗ್ತಾ ಇದೆ.